ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪತ್ತಾಣ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಜನವರಿ 1, 2024. ಈ ಒಂದು ಹೊಸ ವರ್ಷದಲ್ಲಿ ಒಂದಷ್ಟು ಯಶಸ್ಸನ್ನ ಕಾಣಬೇಕಾದ್ರೆ ಯಾವ ಒಂದು ರೂಲ್ಸ್ಗಳನ್ನು, ಫಾರ್ಮುಲಾಗಳನ್ನು, ಸೂತ್ರಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಅಥವಾ ಒಟ್ಟಾರೆಯಾಗಿ ಜೀವನವನ್ನು ನೋಡೋದಾದ್ರೆ ಒಂದಷ್ಟು ಪಾಯಿಂಟ್ಸ್, ಒಂದಷ್ಟು ರೂಲ್ಸ್, ಒಂದಷ್ಟು ನಿಯಮಗಳು, ಒಂದಷ್ಟು ಫಾರ್ಮುಲಾಸ್ ಇರ್ತವೆ. ಅವುಗಳನ್ನು ನಾವು ನೋಡೇ ಇರಲ್ಲ. ಕೆಲವೊಬ್ರು ಅಳವಡಿಸ್ಕೊಂಡಿರ್ತೀವಿ, ಕೆಲವೊಬ್ರು ನಮಗೆ ಗೊತ್ತಿಲ್ಲದೆ ಅಳವಡಿಸ್ಕೊಂಡಿರ್ತೀವಿ, ಕೆಲವೊಬ್ರು ಅವುಗಳನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅನ್ವಯವನ್ನು ಮಾಡ್ಕೊಳ್ತೀವಿ. ಆದರೆ ಬಹಳಷ್ಟು ಜನ ಸುಮ್ಮನೆ ಹಾಗೆ ಮುಂದುವರಿತಾ ಇರ್ತೀವಿ ಜೀವನದಲ್ಲಿ, ಯಾವುದೇ ಗೊತ್ತು ಗುರಿ ಇಲ್ಲದಂತೆ. ಹಾಗಾದ್ರೆ ಹೊಸ ವರ್ಷ ಬಂದಿದೆ, ಹೊಸ ಹೊಸ ನಿರ್ಧಾರಗಳನ್ನು, ಹೊಸ ಹೊಸ ರೆಸಲ್ಯೂಷನ್ಗಳನ್ನು ಮಾಡ್ಕೊಂಡಿರ್ತೀರ. ಆ ರೆಸಲ್ಯೂಷನ್ಗಳನ್ನು ನಾವು ಯಾವ ರೀತಿಯಾಗಿ ಸಕ್ಸಸ್ ಮಾಡಬೇಕು, ಆ ಮೂಲಕ ಈ ಒಂದು 2024ರಲ್ಲಿ ಒಂದಷ್ಟು ಸಾಕಷ್ಟು ಯಶಸ್ಸನ್ನು ಗಳಿಸ್ತಕ್ಕಂಥ ಕಡೆಗೆ ನಮ್ಮ ಪಯಣವನ್ನು ನಡಿಬೇಕು ಅಥವಾ ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನೋ ಉದ್ದೇಶದಿಂದ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೂ ಕೂಡ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರ್ತಕ್ಕಂಥ ನನ್ನ ಒಂದು ಎಲ್ಲ ಅಮರ್ಸ್ ಕ್ಲಾಸಸ್ನ ಒಂದು ಫಾಲೋವರ್ಸ್ ಯಾರಿದ್ದೀರಾ ಅಥವಾ ಜನರಲ್ ಆಗಿರ್ಬೋದು, ಯಾರೇ ಆಗಿರಲಿ ಅಲ್ವಾ. ಒಟ್ಟಾರೆಯಾಗಿ ಈ ಯಶಸ್ಸಿಗೆ 5 ಸೂತ್ರಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಆ 5 ಸೂತ್ರಗಳನ್ನು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಒಂದಷ್ಟು ಡೆಫಿನೆಟ್ಲಿ ಒಂದಷ್ಟು ಬದಲಾವಣೆ ಅಂತೂ ನಮ್ಮಲ್ಲಿ ಕಾಣ್ತೀವಿ ಅಂತದ್ದು ನನ್ನ ಒಂದು ಭಾವನೆ. ನೋಡೋಣ ಯಾವ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಸೂತ್ರಗಳಿದ್ದಾವೆ. ಸೂತ್ರಗಳೇನಲ್ಲ, ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳಂತ ಕರಿಬೋದು, ಅಥವಾ ನಾವು ಯಶಸ್ಸಿನ ಕಡೆಗೆ ಹೋಗ್ಬೇಕಾದ್ರೆ ಒಂದಷ್ಟು ಮಾರ್ಗದರ್ಶನ ಅಂತ ಕರಿಬೋದು. ಹಾಗಾದ್ರೆ ಏನಿದಾವೆ ಆ ಸೂತ್ರಗಳು ನೋಡ್ತಾ ಹೋಗೋಣ. ಇದೊಂದು ವಿಶೇಷ ವಿಡಿಯೋ ಆಗಿರುತ್ತೆ. ಜನರಲ್ ಆಗಿ ನಾವೆಲ್ಲ ಬಹಳಷ್ಟು ಬೇರೆ ಬೇರೆ ಕರೆಂಟ್ ಅಫೇರ್ಸು, ಕಂಪ್ಯೂಟರು, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸು, ಎನ್ವಿರಾನ್ಮೆಂಟ್, ಹೀಗೆ ಬರೀ ಸಬ್ಜೆಕ್ಟ್ ವಿಡಿಯೋಗಳನ್ನೇ ನೋಡಿರ್ತೀವಿ. ಇವತ್ತು ವಿಶೇಷವಾಗಿರ್ತಕ್ಕಂಥ ಮೊದಲನೇ ಒಂದು ದಿನವಾಗುತ್ತೆ, ವರ್ಷದ ಮೊದಲನೇ ಆರಂಭದ ದಿನ. ಒಂದಷ್ಟು ರೂಲ್ಸ್ಗಳನ್ನು ಹಾಕೊಂಡಾಗ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಕಾಣ್ಬೋದು. ಅದು ನಮ್ಮ ಹಿಂದೂ ಕ್ಯಾಲೆಂಡರ್ ಹೊಸ ವರ್ಷ ಅಥವಾ ಇನ್ನೊಂದು ಇಂಗ್ಲಿಷ್ ಕ್ಯಾಲೆಂಡರ್, ಅದೆಲ್ಲ ಬೇರೆ ವಿಚಾರ. ಒಟ್ಟಾರೆಯಾಗಿ ಬದಲಾವಣೆ ಯಾವತ್ತಾದ್ರೇನು, ಹೊಸ ವರ್ಷ ಆಗಿರ್ಬೋದು ಅಥವಾ ಇನ್ನೊಂದು ದಿನ ಆಗಿರ್ಬೋದು. ಆದರೂ ಕೂಡ ಎಲ್ಲರೂ ಒಂದು ಬದಲಾವಣೆಗೆ ಒಂದು ದಿನವನ್ನ ನಿಗದಿ ಮಾಡ್ಕೊಳ್ಬೇಕಾಗತ್ತೆ. ಆ ದಿನ ಇವತ್ತು ಅನ್ಕೊಂಡು ನಾವು ಬದಲಾವಣೆಯತ್ತ ಹೋಗೋಣ. ಹಾಗಾದ್ರೆ ಆ ಬದಲಾವಣೆಗೆ ಬೇಕಾಗಿರ್ತಕ್ಕಂಥ ಸೂತ್ರಗಳು, ರೂಲ್ಸ್, ನಿಯಮಗಳು ಯಾವ್ಯಾವಿದಾವೆ. ಹಾಗಾದ್ರೆ ಬನ್ನಿ. ಯಶಸ್ವಿ ಜೀವನಕ್ಕಾಗಿ 5 ಸೂತ್ರಗಳು ಅಥವಾ 5 ಸೂತ್ರಾಸ್ ಫಾರ್ ಸಕ್ಸಸ್ಫುಲ್ ಲೈಫ್, 5 ಮಂತ್ರಾಸ್ ಅಥವಾ ಪಂಚಸೂತ್ರಗಳಂತ ಕರಿಬಹುದು. ಏನೇನಿದಾವೆ, ಸಾಕಷ್ಟು ಸೂತ್ರಗಳಿರ್ತವೆ. ಯಾವುದೋ ಒಂದು ಬದಲಾವಣೆಗೋಸ್ಕರ ಏನಾದರೂ ಒಂದು ರೂಢಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಈ ಒಂದು ಟೈಟಲ್ ಅನ್ನು ಕೊಟ್ಟಿದ್ದೀನಿ. ನೋಡೋಣ. ಗೊತ್ತಿರುತ್ತೆ ನಿಮಗೆ, ನಾನು ಅಮರೇಶ್ ಪೋತ್ನಾಳ್. ಬೇರೆ ಬೇರೆ ವಿಚಾರ ಇಲ್ಲಿದ್ದಾವೆ. ಹಾಗಾದ್ರೆ ಪಂಚಸೂತ್ರಗಳನ್ನ ಹೇಳೋದಕ್ಕೆ ನೀನ್ ಯಾರಪ್ಪ ಅಂತ ಕೇಳ್ಬೋದು. ನಾನು ಕೂಡ ನನ್ನದೇ ಆಗಿರ್ತಕ್ಕಂಥ ಜೀವನದಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದಷ್ಟು ಸಾಧನೆಯನ್ನ ಮಾಡಿರ್ತೀವಿ. ನೀವು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಿರ್ತೀರ, ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಿರ್ತೀವಿ, ಇನ್ನೊಬ್ಬರ ಜೀವನದಲ್ಲಿ ಸಾಧನೆ ಮಾಡಿರ್ತಾರೆ. ಅವರ ಪಿಚ್ಚು, ಅವ್ರು ಆಡಿರ್ತಕ್ಕಂಥ ಆ ಒಂದು ಗ್ರೌಂಡೇ ಬೇರೆ ಇರುತ್ತೆ, ನಾವು ಆಡ್ತಾ ಇರ್ತಕ್ಕಂಥ ಗ್ರೌಂಡೇ ಬೇರೆ ಇರುತ್ತೆ ಅಲ್ವಾ. ಈಗ ನೋಡಿ, ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಪೋತ್ನಾಳ್ನ ಸಣ್ಣ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿ ನಂತರ ದೇಶದ ಮೊಟ್ಟ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ತಕ್ಕಂಥ IIT ಖರಗ್ಪುರಿಗೆ ಹೋಗಿರ್ತಕ್ಕಂಥ ಆ ಒಂದು ಪಯಣ ಇದೆಯಲ್ಲ, ಅಥವಾ ಅದಾದ ನಂತರ ಮಾಡಿರ್ತಕ್ಕಂಥದ್ದು ನನ್ನ ಒಂದು ಲೈಫಲ್ಲಿ ನನ್ನದೇ ಆಗಿರ್ತಕ್ಕಂಥ ಸಾಧನೆಗಳಾಗಿರ್ತವೆ. ನಿಮ್ಮ ಜೀವನದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಸಾಧನೆ ಇರ್ತವೆ. ಎಲ್ಲರೂ ಈಗ ಎಲ್ಲರೂ ಮೋದಿ ಅವ್ರ ತರ ಆಗ್ಬೇಕು, ಎಲ್ಲರೂ ದೇವೇಗೌಡರ ತರ ಆಗ್ಬೇಕು, ಎಲ್ಲರೂ ಯಡಿಯೂರಪ್ಪನವ್ರ ತರ ಆಗ್ಬೇಕು, ಎಲ್ಲರೂ ಸಿದ್ದರಾಮಯ್ಯನವ್ರ ತರ ಆಗ್ಬೇಕಂದ್ರೆ ಆಗಲ್ಲ ಅಲ್ವಾ. ಎಲ್ಲರೂ ಬಿಲ್ ಗೇಟ್ಸ್ ತರ ಆಗ್ಬೇಕು ಅಥವಾ ಎಲ್ಲರೂ ನಾರಾಯಣ ಮೂರ್ತಿ ತರ ಆಗ್ಬೇಕು ಅಲ್ವಾ. ಬಿಸ್ನೆಸ್ ಅನ್ನ ತೆಗೆದುಕೊಂಡಾಗ ಅಲ್ವಾ, ಎಲ್ಲರೂ ಮುಖೇಶ್ ಅಂಬಾನಿ ಅಥವಾ ಗೌತಮ್ ಅದಾನಿ. ನೋಡಿ, ಅಂಬಾನಿ ಅಥವಾ ಅದಾನಿ ಅವರು ಆಡಿರ್ತಕ್ಕಂಥ ಪಿಚ್ಚೇ ಬೇರೆ ಇದೆ. ಅಂಬಾನಿಗೆ ಆಲ್ರೆಡಿ ಅವರಪ್ಪ ಧೀರುಭಾಯ್ ಅಂಬಾನಿ ಮಾಡಿಕೊಟ್ಟಿರ್ತಕ್ಕಂಥ ದೊಡ್ಡ ಸಾಮ್ರಾಜ್ಯ ಇತ್ತು. ಆದ್ರೆ ಅದಾನಿ ಬೆಳೆದಿರ್ತಕ್ಕಂಥ ದಾರಿನೇ ಬೇರೆ ಅಲ್ವಾ. ಮೋದಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನವನ್ನು ರೂಪಿಸ್ಕೊಂಡು ಇವತ್ತು ಪ್ರಧಾನಮಂತ್ರಿ ಆದ್ರು ಅಲ್ವಾ. ಅದೇ ತರ ದೇವೇಗೌಡರು. ಹಾಗೆ ಇಂದಿರಾ ಗಾಂಧಿ ಅವರು ಜೀವನ ಬೇರೆ, ರಾಹುಲ್ ಗಾಂಧಿ ಅವರ ಜೀವನ ಬೇರೆ, ಅವರ ತಂದೆ ರಾಜೀವ್ ಗಾಂಧಿ ಅವರ ಜೀವನ ಬೇರೆ, ಜವಾಹರ್ಲಾಲ್ ನೆಹರೂರವರ ಜೀವನ ಬೇರೆ. ಅವ್ರದ್ದೇ ಆಗಿರ್ತಕ್ಕಂಥ ದಾರಿಗಳೇ ಬೇರೆ ಇರ್ತವೆ. ಅವ್ರು ಆಡಿರ್ತಕ್ಕಂಥ, ನಾವು ಅದೇ ಹೇಳ್ತೀವಿ ನಾವು ಕ್ರಿಕೆಟ್ ಅಲ್ಲಿ, ಪಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅಲ್ವಾ. ಹಾಗಾಗಿ ನಮ್ಮೆಲ್ಲರ ಪಿಚ್ಚು ಬೇರೆ ಬೇರೆ ಇರುತ್ತೆ. ನೋಡೋದಕ್ಕೆ ಒಂದೇ ತರ ಅನಿಸ್ಬೋದು, ಬಟ್ ನಮ್ಮ ಲೈಫಲ್ಲಿ ನಮ್ಮ ಒಂದು ಪ್ರಪಂಚವೇ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಾಧನೆಗಳನ್ನ ಮಾಡೋದಕ್ಕೆ
ನಮ್ಮ ಒಂದು ಸ್ಟ್ರೆಂತ್, ವೀಕ್ನೆಸ್ಸು, ನಮ್ಮ ಶ್ರಮ, ನಮ್ಮ ಏನಂತೀವಿ ಸಹನೆ, ತಾಳ್ಮೆ, ಡೆಡಿಕೇಶನ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಸೊ ಬೆಸ್ಟ್ ಅಂದರೆ ಆ ಪಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಹಾಗಾದ್ರೆ ಏನದು ಪಿಚ್ಚು? ಸೊ ನೋಡ್ತಾ ಹೋಗೋಣ, ಮುಂದೆ ಗೊತ್ತಾಗುತ್ತೆ. ಓಕೆ, ಸೊ ಹೀಗೆ ಹಾಗಾದ್ರೆ ಆ ಸೂತ್ರಗಳನ್ನು ಹೇಳ್ಬೇಡಿ ಸರ್ ಬೇಗ ಅನಿಸ್ಬೋದು. ಸೊ ಮೊದಲನೇ ಸೂತ್ರ, ಸೊ ಯುವರ್ ಹ್ಯಾಬಿಟ್ಸ್ ಮೇಕ್ ಯು ಅಂತ. ಸೊ ಏನಿದೆ ಯುವರ್ ಹ್ಯಾಬಿಟ್ಸ್ ಮೇಕ್ ಯು ಅಂದರೆ ನಿಮ್ಮ ಅಭ್ಯಾಸಗಳೇ ನಿಮ್ಮನ್ನು ರೂಪಿಸುತ್ತವೆ. ಇಲ್ಲಿ ನಿಮ್ಮ ಅನ್ನೋದಕ್ಕಿಂತ ನಮ್ಮ ಅಂತೀನಿ, ಯಾಕಂದರೆ ನಮ್ಮ ಅಭ್ಯಾಸಗಳೇ ನಮ್ಮನ್ನು ರೂಪಿಸ್ತವೆ. ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ಅಥವಾ ಪ್ರಪಂಚದ ಬೇರೆ ಬೇರೆ ಯಾರೇ ಆಗಿರ್ಬೋದು ಅಲ್ವಾ. ನಮ್ಮ ಅಭ್ಯಾಸಗಳೇ ಗಮನಿಸ್ತಾ ಹೋಗಿ, ನಮ್ಮಲ್ಲಿರ್ತಕ್ಕಂಥ ಅಭ್ಯಾಸಗಳೇ ನಮ್ಮನ್ನು ರೂಪಿಸ್ತಾ ಹೋಗ್ತವೆ. ನಾವು ದಿನಾಲು ವಾಕ್ ಮಾಡಿ ಜಿಮ್ ಮಾಡಿದ್ರೆ ಒಳ್ಳೆ ಫಿಟ್ನೆಸ್ ಇರ್ತೀವಿ. ನಾವು ದಿನಾಲು ಓದ್ತಾ ಒಂದಷ್ಟು ಜ್ಞಾನವನ್ನು ಪಡಿತಾ ಹೋದ್ರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತೀವಿ. ನಾವು ದಿನಾಲು ಪಾಲಿಟಿಕ್ಸ್ ಅಲ್ಲಿ ಒಳ್ಳೆ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿದ್ರೆ ಸೊ ಮೇಲೆ ಹೋಗ್ತೀವಿ. ನಾವು ದಿನಾಲು ಬಿಸ್ನೆಸ್ ಅಲ್ಲಿ ಒಳ್ಳೆ ಒಂದು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿದ್ರೆ ಒಳ್ಳೆ ಎಂಪೈರ್ನ ಕಟ್ಬೋದು ಅಲ್ವಾ. ಹಾಗೆ ಸಕ್ಸಸ್ ಅಂತಕ್ಕಂಥದ್ದು, ಯಶಸ್ಸು ಅಂತಕ್ಕಂಥದ್ದು ಈಸ್ ನಥಿಂಗ್ ಮೋರ್ ದ್ಯಾನ್ ಫ್ಯೂ ಸಿಂಪಲ್ ಡಿಸಿಪ್ಲಿನ್ಸ್ ಪ್ರಾಕ್ಟೀಸ್ ಎವ್ರಿ ಡೇ ಅಂತೀವಿ. ಸೊ ಯಶಸ್ಸು ಎನ್ನುವುದು ಪ್ರತಿದಿನ ಅಭ್ಯಾಸ ಮಾಡುವ ಕೆಲವು ಸರಳ ಶಿಸ್ತುಗಳಿಗಿಂತ ಹೆಚ್ಚೇನೂ ಅಲ್ಲ ಅಂತ. ಹೌದು, ಇದೇನು ಬಹಳ ದೊಡ್ಡದೇನಲ್ಲ. ಒಂದಷ್ಟು ಅಭ್ಯಾಸಗಳನ್ನು ಮಾಡ್ಕೋಬೇಕು. ಆ ಸರಳ ಅಭ್ಯಾಸಗಳು ಶಿಸ್ತಿನಿಂದ ಮಾಡಬೇಕು ಅಲ್ವಾ. ಸೊ ಪ್ರತಿದಿನ ಅಭ್ಯಾಸಗಳನ್ನು ಮಾಡ್ತಾ ಮಾಡ್ತಾ ಹೋದಂತೆ ಒಂದು ದಿನ ಅದು ಯಶಸ್ಸು ಅನ್ಸ್ಕೊಳ್ಳುತ್ತೆ. ಸೊ ಒಂದೇ ದಿನ ಯಶಸ್ಸು ಆಗಲ್ಲ, ಒಂದೇ ದಿನ ಯಶ್ ಆಗಲ್ಲ ಅಲ್ವಾ. ಸೊ ಅದಕ್ಕೆ ಸಾಕಷ್ಟು ಬೆಂಗಳೂರಿನ ಅದು ಮೆಜೆಸ್ಟಿಕ್ಕಲ್ಲಿ ಏನು ಆ ಮೆಜೆಸ್ಟಿಕ್ಕಲ್ಲಿ ಮಲಗಿದ್ದಂತಹ ಒಬ್ಬ ಹುಡುಗ ಏನಾಗ್ದ ಅಲ್ವಾ. ಸೊ ಹೀಗೆ ಒಂದೇ ದಿನಕ್ಕೆ ಯಾರು ಇದಾಗಕ್ಕಾಗಲ್ಲ. ಮೋದಿಯವ್ರ ಬಗ್ಗೆ ಹೇಳ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಚಹಾ ಮಾರ್ತಿದ್ದಂತ ಹುಡುಗ ಇವತ್ತು ದೇಶದ ಪ್ರಧಾನಮಂತ್ರಿ ಆದ ಅಂತ ಅಲ್ವಾ. ಸೊ ಒಂದೇ ದಿನ ಆಗಲ್ಲ. ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಬಹಳ ಸರಳ ಅಭ್ಯಾಸಗಳನ್ನ ಬಹಳ ಶಿಸ್ತಿನಿಂದ ಮಾಡಿರ್ತಾರೆ, ಬೇಕಾದ್ರೆ ಅವರ ಜೀವನವನ್ನ ನೋಡ್ತಾ ಹೋಗಿ. ಹೀಗೆ ಸೊ ನಾವು ಅಭ್ಯಾಸಗಳನ್ನು ರೂಪಿಸ್ಕೊಳ್ಬೇಕು ಅನ್ನೋದು. ಈಗ ನಾವೇನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದೀವಿ ಅಂದಾಗ ನಮ್ಮ ಅಭ್ಯಾಸಗಳು ಯಾವ ರೀತಿ ಆಗಿರ್ಬೇಕು? ಒಂದೇ ದಿನ ಕುಂತು 20 ಅವರ್ ಓದ್ಬಿಡೋದು, 15 ಅವರ್ ಓದ್ಬಿಡೋದಲ್ಲ. ದಿನಾಲು 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 ಸೊ ಒಂದಷ್ಟೇ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ತಾ ಒಂದು ದಿನ ಯಶಸ್ಸು ಅನ್ನೋದು ಬರುತ್ತೆ. ಹಾಗಾಗಿ ನಮ್ಮ ಅಭ್ಯಾಸಗಳು ಹೆಂಗಿರ್ತವೆ, ನಾವು ಯಾರ ಜೊತೆ ಬೆರಿತೀವಿ, ಏನನ್ನ ನಾವು ಕಲಿತೀವಿ, ನಮ್ಮ ಸರ್ಕಲ್ ಹೆಂಗಿದೆ ಅಲ್ವಾ. ಸೊ ಅದೆಲ್ಲವೂ ಕೂಡ ನಮ್ಮನ್ನ ರೂಪಿಸುತ್ತವೆ. ಅದಕ್ಕೋಸ್ಕರ ನಮ್ಮ ಅಭ್ಯಾಸಗಳೇ ನಮ್ಮನ್ನ ರೂಪಿಸುತ್ತವೆ, ರೈಟ್. ಸೊ ಇದು ನಾವು ಈ 2024ರಲ್ಲಿ ಯಾವ ಅಭ್ಯಾಸಗಳನ್ನ ರೂಢಿಸಿಕೊಂಡಾಗ ನಮ್ಮ ಯಶಸ್ಸು ನಮಗೆ ಲಭಿಸುತ್ತೆ. ಸರಿ, ಗೊತ್ತಾಗುತ್ತೆ. ನಿಮ್ಮ ಅಭ್ಯಾಸಗಳೇ ನಿಮ್ಮನ್ನ ರೂಪಿಸ್ತೇವೆ ಅಂದಾಗ ನಿಮ್ಗೆ ಗೊತ್ತಾಗಬೇಕು ಯಾವ ಅಭ್ಯಾಸಗಳಿದಾವೆ ನಮ್ಮ ಹತ್ರ ಅಂತ. ಸಕ್ಸಸ್ ಈಸ್ ನಥಿಂಗ್ ಮೋರ್ ದೆನ್ ಫ್ಯೂ ಸಿಂಪಲ್ ಡಿಸಿಪ್ಲಿನ್ಸ್ ಪ್ರಾಕ್ಟೀಸ್ಡ್ ಎವ್ರಿ ಡೇ ಅಂತ ಜಿಮ್ ರೋನ್ ಅವರು ಹೇಳ್ತಾರೆ. ಒಬ್ಬ ಬೆಸ್ಟ್ ಎಂಟರ್ಪ್ರಿನರ್, ಬೆಸ್ಟ್ ಆಥರ್ ಕೂಡ ಹೇಳ್ತಾರೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಮುಂದಿರ್ತಕ್ಕಂಥ ಬೆಟ್ಟವನ್ನು ಹತ್ಬೇಕಾದ್ರೆ ಒಂದೇ ಸಲಕ್ಕೆ ಇಲ್ಲಿ ನಿಂತ್ಬಿಟ್ಟು ದೂರದಿಂದ ನೋಡಿದಾಗ ಭಯ ಅನ್ಸುತ್ತೆ, ಅದನ್ನ ಹತ್ತಕ್ಕಾಗುತ್ತೆ ಅಂತ. ಅದಕ್ಕೆ ಸಣ್ಣ ಸಣ್ಣ ಹೆಜ್ಜೆಗಳನ್ನಿಟ್ಟಾಗ ಮೇಲಕ್ಕೆ ಒಂದೊಂದೇ ಹಂತವನ್ನ ದಾಟ್ತಾ ಹೋದಾಗ ಫೈನಲಿ ನಾವು ಆ ಪಿನಾಕಲ್ನ ರೀಚ್ ಹಾಕಿ ಸಾಧ್ಯ ಆಗುತ್ತೆ. ಸೊ ಲಿಟಲ್ ಬೈ ಲಿಟಲ್ ಎ ಲಿಟಲ್ ಬಿಕಮ್ಸ್ ಎ ಲಾಟ್ ಅಂತ ಅಲ್ವಾ. ಸಣ್ಣ ಸಣ್ಣ ಹೆಜ್ಜೆಗಳೇ ಒಂದು ದಿನ, ಅದೇನಂತೀವಿ ನಾವು ಕನ್ನಡದಲ್ಲಿ ಹೇಳ್ತೀವಿ, ಹನಿ ಗೂಡಿದರೆ ಹಳ್ಳ ಅಂತಲ್ವಾ. ಸೊ ಹಾಗೆ ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಣ್ಣ ಸಣ್ಣ ಹೆಜ್ಜೆಗಳೇ ನಮ್ಮನ್ನ ದೊಡ್ಡದಾಗಿ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಒಂದೊಂದೇ ವಿಡಿಯೋ ಮಾಡಿದಾಗ ಅಮರ್ಸ್ ಕ್ಲಾಸಸ್ ಅಲ್ಲಿ 100 ವಿಡಿಯೋಗಳಾಗ್ತವೆ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಅದೇ ತರ ನೀವು ಒಂದೊಂದೇ ಚಾಪ್ಟರ್ ಅರ್ಥ ತಿಳ್ಕೊಳ್ತಾ ನೋಟ್ಸ್ ಮಾಡ್ಕೊಳ್ತಾ ಸೊ ಕಂಪ್ಲೀಟ್ ಮಾಡ್ತಾ ಹೋದಾಗ ಒಂದೊಂದೇ ಸಬ್ಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಹೀಗೆ ಒಂದು ದಿನ ಡೆಫಿನೆಟ್ಲಿ ಅದು ಹಿಂದೆ ತಿರುಗಿ ನೋಡಿದಾಗ ಎಷ್ಟೋ ನಾಲೆಜ್ ಬಂದಿರುತ್ತೆ, ಎಷ್ಟೋ ಸಕ್ಸಸ್ ಬರೆದವೆಲ್ಲ ಎಕ್ಸಾಮ್ ಪಾಸ್ ಆಗ್ತವೆ ಆ ನಂತರ ಅಲ್ವಾ. ಸೊ ಹೀಗೆ ಸೊ ಅದು ಮೊದಲನೇ ಸೂತ್ರ ಆಯ್ತು. ಏನು? ಸೊ ಯುವರ್ ಹ್ಯಾಬಿಟ್ಸ್ ಮೇಕ್ ಯು, ನಿಮ್ಮ ಅಭ್ಯಾಸಗಳೇ ನಿಮ್ಮನ್ನ ರೂಪಿಸ್ತವೆ. ನೀವು ಒಳ್ಳೆ ಅಭ್ಯಾಸಗಳನ್ನ ಮಾಡಿದ್ರೆ ಒಳ್ಳೆ ಅಭ್ಯಾಸಗಳಾಗ್ತವೆ. ಇಲ್ಲದೆ ಹೋದ್ರೆ ಎರಡನೇ ರೂಲ್ ಬರುತ್ತೆ, ಯುವರ್ ಹ್ಯಾಬಿಟ್ಸ್ ಬ್ರೇಕ್ ಯು ಆಸ್ ವೆಲ್ ಅಂತ. ಅಂದ್ರೆ ನಿಮ್ಮ ಅಭ್ಯಾಸಗಳೇ ನಿಮ್ಮ ಶತ್ರು ಆಗಬಹುದು, ನಿಮ್ಮ ನಾಶಕ್ಕೂ ಕೂಡ ಕಾರಣ ಆಗಬಹುದು. ಸೊ ಫೇಲ್ಯೂರ್ ಇಸ್ ಸಿಂಪ್ಲಿ ಎ ಫ್ಯೂ ಎರರ್ಸ್ ಇನ್ ಜಡ್ಜ್ಮೆಂಟ್ ರಿಪೀಟೆಡ್ ಎವ್ರಿ ಡೇ. ನಾವೇನು ತೀರ್ಮಾನಗಳನ್ನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ, ಅವುಗಳಲ್ಲಿನ ದೋಷಗಳೇ ನಮ್ಮ ವೈಫಲ್ಯಕ್ಕೆ ಕಾರಣವಾಗ್ತವೆ ಅಲ್ವಾ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಾವು ಹೋಗ್ತಕ್ಕಂಥ ದಾರಿ ಆಗಿರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಅಭ್ಯಾಸಗಳೇ ನಮ್ಮನ್ನ ಹಾಳು ಕೂಡ ಮಾಡಬಹುದು, ನಮ್ಮ ಶತ್ರುವು ಕೂಡ ಆಗ್ಬಹುದು. ಬೇರೆ ಆಹಾರ ಬೇಕಾಗಿಲ್ಲ ಅಲ್ವಾ.
ಸೊ ನಮ್ಮನ್ನು ಹಾಳು ಮಾಡೋದಕ್ಕೆ ಬೇರೆ ಯಾರು ಬೇಕಾಗಿಲ್ಲ, ನಮ್ಮ ನಿರ್ಧಾರಗಳಲ್ಲಿರ್ತಕ್ಕಂಥ ವೈಫಲ್ಯಗಳೇ ಅಲ್ವಾ. ಅದಕ್ಕೋಸ್ಕರ ಹಾಗಾದ್ರೆ 2024ರಲ್ಲಿ ಏನ್ ಮಾಡಬೇಕು, ನೀವು ಫುಲ್ ಥಿಂಕ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್ ಯಾವಿದಾವೆ, ನಮಗೆ ಶತ್ರುವಾಗ್ತಕ್ಕಂಥ, ನಮ್ಮನ್ನೇ ಹಾಳು ಮಾಡ್ತಕ್ಕಂಥ ಅಭ್ಯಾಸಗಳು ಯಾವ್ಯಾವ ಇದಾವೆ ಅಂತ ಪಟ್ಟಿ ಮಾಡಿದ್ರೆ ಇದಕ್ಕೆ ಬೇರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ನಮಗೆ ಒಂದು ಜಸ್ಟ್ ಗ್ಲಾನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಯಾವುವು ಒಳ್ಳೆ ಅಭ್ಯಾಸಗಳು, ಯಾವುವು ಕೆಟ್ಟ ಅಭ್ಯಾಸಗಳು. ಯಾಕೆ 2023ರಲ್ಲಿ ಫೇಲ್ ಆದೆ, ನೆಕ್ಸ್ಟ್ 2024ರಲ್ಲಿ ನಾನು ಹೇಗೆ ಬದಲಾವಣೆಯನ್ನು ಮಾಡ್ಕೋಬೇಕು ಅಂದಾಗ ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ಕೆಟ್ಟ ಅಭ್ಯಾಸಗಳೇನಿದೆ ಅವುಗಳನ್ನು ತೆಗೆದುಹಾಕಿದ್ರೆ ಡೆಫಿನೆಟ್ಲಿ ಸೊ ಮೊದಲನೇ ಹ್ಯಾಬಿಟ್ನ ಹೋಗ್ತೀವಿ. ಸೊ ಅದೇ ನಮ್ಮ ಅಭ್ಯಾಸಗಳು ನಮ್ಮನ್ನು ರೂಪಿಸ್ತವೆ. ಅವೇ ಅಭ್ಯಾಸಗಳೇ ಒಂದು ವೇಳೆ ಕೆಟ್ಟದಾಗಿದ್ರೆ ಅವು ನಮ್ಮನ್ನ ಹಾಳು ಕೂಡ ಮಾಡುತ್ತವೆ. ಸೊ ನಮ್ಮ ಅಭ್ಯಾಸಗಳು ಒಳ್ಳೆಯದು ಅಥವಾ ಕೆಟ್ಟದ್ದೇ ಆಗಿರಲಿ, ಒಟ್ಟಾರೆಯಾಗಿ ಪ್ರಸ್ತುತ ನಮ್ಮ ಜೀವನವು ಹೆಚ್ಚಾಗಿ ನಮ್ಮ ಕ್ರಿಯೆಗಳ ಫಲಿತಾಂಶವೇ ಆಗಿರ್ತವೆ. ಅದರರ್ಥ ನಾವು ಒಳ್ಳೆ ಪೊಸಿಷನ್ ಅಲ್ಲಿ ಇದೀವಾ ಇಲ್ವಾ, ನಾವು ಸಕ್ಸಸ್ ಆಗಿದೀವಾ ಇಲ್ವಾ, ನಾವು ಸ್ಟ್ರಗಲ್ ಮಾಡ್ತಾ ಇದೀವಾ, ನಾವು ಕಷ್ಟದಲ್ಲಿದೀವ ಅನ್ನೋದು ನಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶವೇ ಆಗಿರ್ತವೆ ಅಲ್ವಾ. ಸೊ ಒಂದೇ ಸಲಕ್ಕೆ ಯಾವುದೂ ಬರಲ್ಲ. ನಾವು ಮಾಡಿರ್ತಕ್ಕಂಥ ಅದೇನಂತೀವಿ ಆ ಅಭ್ಯಾಸ, ಕೆಲಸಗಳ ಫಲಿತಾಂಶ, ರಿಸಲ್ಟೇ ಇವತ್ತಿನ ನಮ್ಮ ಪ್ರಸ್ತುತ ಜೀವನ ಆಗಿರುತ್ತೆ. ಸೊ ಯಾರನ್ನೇ ತೆಗೆದುಕೊಳ್ಳಿ ಅಲ್ವಾ. ಸೊ ಯಾವುದೇ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅಥವಾ ಯಾವುದೇ ಒಬ್ಬ ಫೇಲ್ಯೂರ್ ಪರ್ಸನ್ ಅಂತಂದ್ರೇನು ಆತನ ಜೀವನದಲ್ಲಿ ಆತ ಅನ್ಕೊಂಡಿದ್ದು ಆಗದೆ ಇದ್ದಾಗ ಆತನ ಅಭ್ಯಾಸಗಳೇ ಆಗಿರುತ್ತೆ ಹೊರತು ಬೇರೆ ಏನೂ ಅಲ್ಲ. ಸೊ ಅದಲ್ಲದೇನೆ ಪಿಚ್ ಅಂತ ಹೇಳ್ತಾ ಇದೆ. ಪಿಚ್ ಕೂಡ ಒಂದ್ಸಲ ಮ್ಯಾಟರ್ ಆಗುತ್ತೆ. ಫಸ್ಟ್ ನಮ್ಮ ಏನು ಪ್ರಯತ್ನ ನಮ್ದಾಗಿರ್ಬೇಕು, ನಮ್ಮ ಅಭ್ಯಾಸಗಳು ಚೆನ್ನಾಗಿರ್ಬೇಕು. ಆನಂತರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಆ ಸಕ್ಸಸ್ ಅನ್ನೋದು ಸ್ವಲ್ಪ ಡಿಲೇ ಆಗ್ಬೋದು. ಅಂದ್ರೆ ಕೆಲವೊಂದ್ಸಲ ಪಿಚ್ಚು ನಮಗೆ ಕೈ ಕೊಡ್ಬೋದು ಅಲ್ವಾ. ಸೊ ಎಕ್ಸಾಮು ಈಗ KS ಎಷ್ಟೋ ದಿನ ಕಾಯ್ತಾ ಇದ್ರಿ, ಇನ್ನೂ ಬರಲಿಲ್ಲ ಅಲ್ವಾ. ಸೊ ಹೀಗೆ ಕರೋನಾದಲ್ಲಿ 2 ವರ್ಷ ಸರಿಯಾಗಿ ನೋಟಿಫಿಕೇಶನ್ ಆಗಲಿಲ್ಲ. ಸೊ ಅಂಥವೆಲ್ಲ ಸೊ ನಮ್ಮ ಕೈ ಮೀರಿರ್ತಕ್ಕಂಥವು ಅಲ್ವಾ. ಸೊ ಅಭ್ಯಾಸವನ್ನ ಕರೆಕ್ಟಾಗಿ ರೂಢಿಸ್ಕೊಂಡು ಮುಂದೆ ಬಂದಾಗ ಸೊ ಒಂದು ಸಲ ಅವಕಾಶ ಸಿಗುತ್ತೆ, ಅವಕಾಶ ಸಿಕ್ಕಾಗ ಬಳಸ್ಕೋಬಹುದು ಅಲ್ವಾ. ಇಲ್ಲ ಅಂದ್ರೆ 2 ವರ್ಷ ಕರೆದೇ ಇಲ್ಲ ಬಿಡು, ಕರೆದಾಗ ನೋಡ್ಕೊಂಡ್ರೆ ಆಯ್ತು ಅಂದಾಗ ಯಾವುದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅಲ್ಲಿ ಕೆಟ್ಟ ಅಭ್ಯಾಸ ಇತ್ತು, ಏನಂತ ಸರಿಯಾಗಿ ಪ್ರಿಪೇರ್ ಆಗದೆ ಇರೋದು, ನೋಡ್ಕೊಳ್ಳೋಣ ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ಅಂತಕ್ಕಂಥದ್ದು. ಹಾಗಾಗಿ ಆ ಅಭ್ಯಾಸ ನಿಮ್ಮನ್ನ ಹಾಳು ಮಾಡುತ್ತೆ ಅನ್ನಂಗೆ. ಇಲ್ಲ ಪರವಾಗಿಲ್ಲ, ಯಾವತ್ತಾದ್ರೂ ಕರೀಲಿ, ನಾನು ಸ್ವಲ್ಪ ಓದ್ತಾ ಎಲ್ಲ ಸಿಲೆಬಸ್ ಅನ್ನು ಮುಗಿಸ್ತೀನಿ ಅಂದಾಗ ಆ ಅಭ್ಯಾಸವೇ ನಿಮ್ಮನ್ನ ಯಶಸ್ಸಿನಂತ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಸೆಕೆಂಡ್ ಹ್ಯಾಬಿಟ್, ಯುವರ್ ಹ್ಯಾಬಿಟ್ಸ್ ಕ್ಯಾನ್ ಬ್ರೇಕ್ ಯು ಆಸ್ ವೆಲ್. ನಿಮ್ಮ ಅಭ್ಯಾಸಗಳೇ ನಿಮ್ಮ ಶತ್ರು ಆಗಬಹುದು. ಇದು 2ನೇ ಸೂತ್ರ ಆಯಿತು. ಓಕೆ. ಸೊ ಫೇಲ್ಯೂರ್ ಇಸ್ ಸಿಂಪ್ಲಿ ಎ ಫ್ಯೂ ಎರರ್ಸ್ ಇನ್ ದ ಜಡ್ಜ್ಮೆಂಟ್ ಅಲ್ವಾ. ಡಿಪೆಂಡಿಂಗ್ ಆನ್ ವಾಟ್ ದೇ ಆರ್, ಅವರ್ ಹ್ಯಾಬಿಟ್ಸ್ ವಿಲ್ ಮೇಕ್ ಅಸ್ ಆರ್ ಬ್ರೇಕ್ ಅಸ್. ವಿ ಬಿಕಮ್ ವಾಟ್ ವಿ ರಿಪೀಟೆಡ್ಲಿ ಡೂ. ಯಾವ ಹ್ಯಾಬಿಟ್ಗಳಿದಾವೆ ಅವು ನಮ್ಮನ್ನ ಯಶಸ್ಸಿಗೆ ಕರ್ಕೊಂಡು ಹೋಗ್ಬೋದು ಅಥವಾ ನಮ್ಮನ್ನು ಬ್ರೇಕು ಕೂಡ ಮಾಡ್ಬೋದು. ವಾಟ್ ಎವರ್ ವಿ ಆರ್ ನೌ, ದಟ್ ಈಸ್ ಬಿಕಾಸ್ ಆಫ್ ವಾಟ್ ವಿ ಡಿಡ್ ಇನ್ ದ ಪಾಸ್ಟ್ ಅಂತ. ನಾವೇನು ಮಾಡಿದ್ವಿ, ನಮ್ಮ ಕ್ರಿಯೆಗಳೇನಿದೆಯೋ ಅದರ ಫಲಿತಾಂಶವೇ ಇವತ್ತು ನಾವಿರ್ತಕ್ಕಂಥದ್ದು. ಅಷ್ಟೇ ಅರ್ಥ. ಸೊ 3ನೇದಕ್ಕೆ ಹೋಗೋಣ. ಸೊ ಚೇಂಜ್ ಈಸ್ ಎ ಟೀಮ್ ಪ್ಲೇ ಅಂತೀವಿ ಅಲ್ವಾ. ಬದಲಾವಣೆ ಅಂತಕ್ಕಂಥದ್ದು ಒಂದು ನಿರಂತರ ಅಲ್ವಾ. ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಥವಾ ಬದಲಾವಣೆ ಒಂದು ಟೀಮ್ ಪ್ಲೇ ಅಂತೀವಿ. ಇಲ್ಲಿ ಒಂದು ಮಾತು ಹೇಳ್ತಾರೆ, ಯು ಕ್ಯಾನ್ ನಾಟ್ ಸಕ್ಸೀಡ್ ಬೈ ಯುವರ್ ಸೆಲ್ಫ್, ಇಟ್ಸ್ ಆಟ್ ಟು ಫೈಂಡ್ ಎ ರಿಚ್ ಹರ್ಮಿಟ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಒಬ್ಬರೇ ಸ್ವಂತವಾಗಿ ಯಶಸ್ವಿ ಆಗೋದಕ್ಕೆ ಇವತ್ತಿನ ಸಮಾಜದಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳಾಗಿ ಹೋಗಿದ್ದಂತಹವರು ಯಾವತ್ತೂ ಶ್ರೀಮಂತರಾಗಲ್ಲ, ಅಥವಾ ಶ್ರೀಮಂತ ಸನ್ಯಾಸಿಗಳನ್ನು ಕಂಡುಹಿಡಿಯೋದು ಕಷ್ಟ. ಇವತ್ತು ಬೇರೆ ಸಿಚುವೇಶನ್ ಇದೆ. ಕೆಲವೊಬ್ರು ಸನ್ಯಾಸಿಗಳು ಎಲ್ಲ ಸರ್ವಾಂಗ ಪರಿತ್ಯಾಗಿಗಳು ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇದೆ, ಅದು ಬೇರೆ ವಿಚಾರ. ಜನರಲ್ ಆಗಿ ಹಳೆ ಮಾತು ಹೇಳೋದಾದ್ರೆ ಸೊ ಒಬ್ಬರೇ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೊಂದು ಟೀಮ್ ಬೇಕಾಗುತ್ತೆ, ಬದಲಾವಣೆ ಬೇಕಾಗುತ್ತೆ. ಅದಕ್ಕೋಸ್ಕರ ಐಸೋಲೇಷನ್ ಈಸ್ ಎನಿಮಿ ಆಫ್ ಎಕ್ಸಲೆನ್ಸ್. ಪ್ರತ್ಯೇಕತೆಯು ಶ್ರೇಷ್ಠತೆಯ ಶತ್ರು ಅಂತ. ನಾವು ಒಬ್ಬನೇ ಇದ್ಕೊಂಡು ಜೀವನವನ್ನು ಸಕ್ಸಸ್ ಮಾಡ್ತೇನೆ ಅನ್ನೋಕ್ಕಾಗಲ್ಲ. ಇದೊಂದು ಮನುಷ್ಯ ಒಂದು ಸಂಘ ಜೀವಿ ಅಂತ ಕರಿತೀವಲ್ಲ. ಸೊ ಹಾಗಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ನಾವು ಓದಿದ್ದನ್ನ ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡಬೇಕು, ಬೇರೆಯವ್ರಿಗೆ ಹೇಳ್ಬೇಕು, ಅವರಿಂದ ಏನಾದರೂ ತಿಳ್ಕೊಳ್ತಾ ಹೋಗ್ಬೇಕು. ಅವಾಗ ಡೆಫಿನೆಟ್ಲಿ ನಾವು ಮುಂದಕ್ಕೆ ಹೋಗ್ತೀವಿ. ಇಲ್ಲದೆ ಹೋದ್ರೆ ನಾವು ತಿಳ್ಕೊಂಡಿದ್ರಲ್ಲಿ ಏನೋ ಒಂದಷ್ಟು ಕೊರತೆ ಇರುತ್ತೆ, ಕಡಿಮೆ ಇರುತ್ತೆ. ಅದನ್ನ ಹೋಗ್ಲಾಡ್ಸ್ಕೋಬೇಕಂದ್ರೆ ನಾವು ಬೇರೆಯವರೊಂದಿಗೆ ಡಿಸ್ಕಷನ್ ಅನ್ನ ಮಾಡಬೇಕಾಗುತ್ತೆ. ಅಥವಾ ಒಂದು ಸಕ್ಸಸ್ ಆಗ್ಬೇಕಂದ್ರೆ ಬೇರೆಯವರ ಯಶಸ್ಸಿಗೆ ನಾವು ಕೂಡ ಕಾರಣ ಆಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಿನಗೆ, ನೀವು ನಮಗೆ ಅನ್ನೋ ತರ ಸೊ ಇಲ್ಲಿ ಒಂದು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಚೇಂಜ್ ಈಸ್ ಎ ಟೀಮ್ ಪ್ಲೇ. ಸೊ ಯು ಕ್ಯಾನ್ ನಾಟ್ ಸಕ್ಸೀಡ್ ಬೈ ಯುವರ್ ಸೆಲ್ಫ್, ಇಟ್ಸ್ ಆಟ್ ಟು ಫೈಂಡ್ ಎ ರಿಚ್ ಹರ್ಮಿಟ್ ಅಂತ ಹೇಳ್ತಾರೆ. ಫೈಂಡ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಚಾಲೆಂಜ್ ಅಂಡ್ ಇನ್ಸ್ಪೈರ್ ಯು. ಸ್ಪೆಂಡ್ ಎ ಲಾಟ್ ಆಫ್ ಟೈಮ್ ವಿತ್ ದೆಮ್ ಅಂಡ್ ಇಟ್ ವಿಲ್ ಚೇಂಜ್ ಯುವರ್ ಲೈಫ್.
ಒಂದು ಒಳ್ಳೆಯ ಸಂಘವನ್ನು ನೋಡಿ ಅವರೊಂದಿಗೆ ಒಂದಷ್ಟು ಒಳ್ಳೆಯ ಸ್ಪರ್ಧಾತ್ಮಕತೆಯನ್ನು ಬೆಳೆಸ್ಕೊಳ್ಳಿ, ಅವ್ರನ್ನ ಇನ್ಸ್ಪೈರ್ ಮಾಡಿ, ನೀವು ಇನ್ಸ್ಪೈರ್ ಆಗಿ, ಜೊತೆಗೆ ಅವ್ರ ಜೊತೆ ಹೆಚ್ಚಿನ ಸಮಯವನ್ನು ಕಳೀರಿ. ಆಗ ನಿಮ್ಮ ಜೀವನ ಬದಲಾವಣೆ ಅಂತ ಹೋಗುತ್ತೆ. ಅದಕ್ಕೆ ಸಂಘದಂತೆ ಸ್ನೇಹ ಅದೇನಂತೀವಲ್ಲ, ಸ್ನೇಹದಂತೆ ಸಂಘ, ಸಂಘದಂತೆ ಸ್ನೇಹ, ಅಥವಾ ನಾವು ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ನಾವು ಬೆರಿತಕ್ಕಂಥ ಗುಂಪು ಹೇಗಿದೆ ಅನ್ನೋದ್ರ ಮೇಲೆ ನಾವು ಹೇಗಿದ್ದೀವಿ ಅನ್ನೋದನ್ನ ನಿರ್ಧಾರ ಮಾಡಬಹುದು. ಬಹಳಷ್ಟು ಸಲ ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ. ಸೊ ನಿಮ್ಮ ಫ್ರೆಂಡ್ ಏನು ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ನಿಮ್ಮನ್ನು ನಾವು ಜಡ್ಜ್ ಮಾಡ್ಬೋದು ಅಂತ ಹೇಳ್ತೇವೆ, ಅಥವಾ ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದಾನೆ ಅಂದ್ಮೇಲೆ ನನ್ನನ್ನು ಜಡ್ಜ್ ಮಾಡ್ಬೋದು ಅಂತ. ಹಾಗೆ ಒಂದಷ್ಟು ಎಕ್ಸೆಪ್ಷನ್ಸ್ ಇರ್ತವೆ. ಜನರಲ್ ಆಗಿ ಹೇಳೋದಾದ್ರೆ, ಅದಕ್ಕೋಸ್ಕರ ನಾವು ಯಾವ ರೀತಿಯ ಒಂದು ಫ್ರೆಂಡ್ಶಿಪ್ಪು ಸಂಘ ಇದೆಯೋ ಅದೇ ಥರ ನಾವಾಗ್ತೀವಿ ಅನ್ನೋದು ಭಾಳ ಪ್ರೂವ್ ಆಗಿರ್ತಕ್ಕಂಥ ಥಿಂಗ್ ಆಗುತ್ತೆ. ಹಾಗಾಗಿ ಸೊ ಚೇಂಜ್ ಈಸ್ ಎ ಟೀಮ್ ಪ್ಲೇ. ಬದಲಾವಣೆಯು ಒಂದು ನಿರಂತರತೆಯಿಂದ ಇರುತ್ತೆ. ಸೊ ಹಾಗಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರಬೇಕು. ಸಮಯಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ಅಥವಾ ಸಿಚುವೇಶನ್ಸ್ಗೆ ತಕ್ಕಂತೆ ನಾವು ಬದಲಾವಣೆ ಆಗಲೇಬೇಕು. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ 2024ರಲ್ಲಿ ಏನಾಗಬೇಕು ಅಲ್ವಾ, ಯಾವ ರೀತಿಯ ಬದಲಾವಣೆಗಳನ್ನು ಮಾಡ್ಕೋಬೇಕು. ಇಲ್ಲ ನಾನು ಹಂಗೆ ಇರ್ತೀನಿ 2024ರಲ್ಲಿ ಅಂದರೆ ಒಳ್ಳೇದಿದ್ರೆ ಪರವಾಗಿಲ್ಲ ಅಲ್ವಾ. ಸೊ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದದನ್ನು ಅವಾಯ್ಡ್ ಮಾಡಿಕೊಂಡು ಬದಲಾವಣೆ ಕಡೆಗೆ ಹೋಗ್ಬೇಕಾಗತ್ತೆ. ಸೊ 4ನೇದಕ್ಕೆ ಹೋಗೋಣ. ನೋ ದೈ ಸೆಲ್ಫ್ ಅಥವಾ ನೋ ಯುವರ್ ಸೆಲ್ಫ್ ಅನ್ನಂಗೆ. ಸೊ ಏನಿದೆ, ನಿಮ್ಮನ್ನ ನೀವು ಅರಿಯಿರಿ ಅಥವಾ ನಿನ್ನನ್ನು ನೀ ಅರಿ ಅಂತ. ಸೊ ಏನ್ ಹೇಳ್ತಾ ಇದೆ, ಸಕ್ಸಸ್ ಇನ್ ದ ನಾಲೆಜ್ ಎಕಾನಮಿ ಕಮ್ಸ್ ಟು ದೋಸ್ ಹೂ ನೋ ದೆಮ್ ಸೆಲ್ವ್ಸ್. ಅಂದ್ರೆ ಇಂತಹ ಒಂದು ಜ್ಞಾನದ ಆರ್ಥಿಕತೆ ಅಂತ ಕರಿತೀವಿ ಇವತ್ತಿನ ಪ್ರಪಂಚ. ಹಿಂದೆ ಇತ್ತು ಬೇರೆ ಬೇರೆದು, ಇವತ್ತು ಟೆಕ್ನಾಲಜಿ ಬೆಳೀತಾ ಇರೋದ್ರಿಂದ ಜ್ಞಾನದ ಆರ್ಥಿಕತೆಯಲ್ಲಿ ಯಶಸ್ಸು ಯಾರಿಗೆ ದೊರೆಯುತ್ತೆ ಅಂದ್ರೆ their strength, who know themselves, their strength, their values and how they best perform. ಯಾರು ತಮ್ಮ ಸಾಮರ್ಥ್ಯಗಳನ್ನ ಮೌಲ್ಯಗಳನ್ನ ಅರಿತಿರುತ್ತಾರೋ ಹಾಗೂ ಉತ್ತಮವಾಗಿ ಅವುಗಳೆಲ್ಲವನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಾರೋ ಅವರಿಗೆ ಈ ಒಂದು ಜ್ಞಾನದ ಆರ್ಥಿಕತೆಯಲ್ಲಿ ಯಶಸ್ಸು ದೊರೆಯುತ್ತದೆ. ಅಂದ್ರೆ ಯಾರು ತಮ್ಮ ಸ್ಟ್ರೆಂತ್ಸು, ವೀಕ್ನೆಸಸ್ಸು, ಅವರ ವ್ಯಾಲ್ಯೂಸ್ ಗೊತ್ತಿದೆಯೋ ಮತ್ತು ಅವುಗಳನ್ನು ಯಾರು ತಮ್ಮ ಯಶಸ್ಸಿನ ಕಡೆಗೆ ಸರಿಯಾಗಿ ಬಳಸ್ಕೊಳ್ತಾರೋ ಅವರಿಗೆ ಈ ಒಂದು ಜ್ಞಾನದ ಆರ್ಥಿಕತೆಯಲ್ಲಿ ಯಶಸ್ಸು ದೊರೆಯುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಮನ್ನ ನಾವು ಅರ್ಥಕೊಳ್ಬೇಕು. ನಮ್ಮ ಸ್ಟ್ರೆಂತ್ಸ್ ಏನು, ವೀಕ್ನೆಸಸ್ ಏನು. ಬರೀ ವೀಕ್ನೆಸ್ ಬಗ್ಗೆನೇ ಥಿಂಕ್ ಮಾಡೋದಲ್ಲ, ನಮ್ಮ ಸ್ಟ್ರೆಂತನ್ನೇ ನಮ್ಮ ಬಂಡವಾಳವನ್ನಾಗಿ ಮಾಡ್ಕೊಳ್ಬೇಕು ಅಲ್ವಾ. ಸೊ ಫೋಕಸ್ ಆನ್ ಯುವರ್ ಸ್ಟ್ರೆಂತ್ಸ್ ಇನ್ಸ್ಟೆಡ್ ಆಫ್ ಯುವರ್ ವೀಕ್ನೆಸಸ್, ಆನ್ ಯುವರ್ ಪವರ್ಸ್ ಇನ್ಸ್ಟೆಡ್ ಆಫ್ ಯುವರ್ ಪ್ರಾಬ್ಲಮ್ಸ್ ಅಂತ ಅಲ್ವಾ. ಸೊ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಹೆಚ್ಚಿನ ಫೋಕಸ್ ಅನ್ನು ಮಾಡ್ತಾ ಹೋಗ್ಬೇಕು ಹೊರತು ವೀಕ್ನೆಸ್ ಮೇಲೆ ಅಲ್ಲ. ಎಲ್ಲವನ್ನ ನಾನು ವೀಕ್ನೆಸ್ಗಳನ್ನೆಲ್ಲ ಕಳೆದುಕೊಂಡು ಪರ್ಫೆಕ್ಟ್ ಮ್ಯಾನ್ ಆಗ್ತೀನಿ ಅಂತ ಹೋದ್ರೆ ಇನ್ಯಾವುದ್ರಲ್ಲೂ ಹಿಂದೆ ಬೀಳ್ತೀವಿ. ಅದಕ್ಕೋಸ್ಕರ ನಿಮ್ಗೆ ಏನು ಸ್ಟ್ರೆಂತ್ ಇದೆ, ಯಾವ ಒಂದು ಪರೀಕ್ಷೆ ಮೇಲೆ ನಿಮ್ಗೆ ಹಿಡಿತಾ ಇದೆ, ಯಾವ ಸಿಲೆಬಸ್ ಮೇಲೆ ನಿಮ್ಗೆ ಹಿಡಿತಾ ಇದೆ, ಅದ್ರ ಮೇಲೆನೆ ಫೋಕಸ್ ಮಾಡ್ತಾ ಹೋಗಿ ಅಲ್ವಾ. ಸೊ ಒಂದ್ ಕಡೆ ನೋಡಿದ್ರೆ KA ಸಿಲೆಬಸ್ ಬೇರೆ, ಅಥವಾ ಗ್ರೂಪ್ C ಸಿಲೆಬಸ್ ಬೇರೆ, FDA ಸಿಲೆಬಸ್ ಬೇರೆ, ಅಥವಾ ಇವತ್ತು ಕರಿತಕ್ಕಂಥ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಬೇರೆ ಇದೆ. ಸೊ ಫೋಕಸ್ ಆನ್ ಯುವರ್ ಸ್ಟ್ರೆಂತ್. ಸೊ ನೋಡಿ, ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ನೋಡಿದಾಗ ಅದರಲ್ಲಿ ಬೇರೆ ಬೇರೆ ಅಂಶಗಳಿದ್ದಾವೆ. ಸೊ ಅನಾಲಿಟಿಕಲ್ ಥಿಂಗ್ಸ್ ಬಂದಿದೆ, ಇಂಗ್ಲಿಷ್ ಬಂದಿದೆ, ಕಂಪ್ಯೂಟರ್ ಬಂದಿದೆ. ನಿಮ್ಗೆ ಅದರಲ್ಲಿ ಇದೆಯಾ ಫೋಕಸ್ಸು, ಅಥವಾ ಅದರಲ್ಲಿ ಅದು ನಿಮ್ಮ ಸ್ಟ್ರೆಂತ್ ಅನ್ಸುತ್ತಾ? ಸೊ ಹಾಗೆ ಇಲ್ಲ ನನಗೆ ಮೆಂಟಲ್ ಎಬಿಲಿಟಿ ಸರಿಯಾಗಿ ಬರೋದಿಲ್ಲ, ನಾನು ಚೆನ್ನಾಗಿ ತಿಳ್ಕೊಬೇಕಂದ್ರೆ ಸೊ ಇಟ್ ಟೇಕ್ಸ್ ಎ ಟೈಮ್. ಆಗ ನೀವು ಇನ್ನೊಂದು ಯಾವುದ್ರಲ್ಲೂ ಕಳೆದು ಹೋಗ್ತೀರಾ. ಸೊ ಅದಕ್ಕೋಸ್ಕರ ನಮ್ಮ ವೀಕ್ನೆಸಸ್ ಮೇಲೆ ಫೋಕಸ್ ಮಾಡೋದಕ್ಕಿಂತಲೂ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಬೇಕು. ಇದು ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಅಲ್ಲ, ಜೀವನದಲ್ಲೂ ಕೂಡ. ಸೊ ನಮ್ಮ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಬಗ್ಗೆ ಅರಿವಿರಬೇಕು, ನಮ್ಮನ್ನು ನಾವು ಅರಿತುಕೊಳ್ಬೇಕು, ನಮ್ಮ ಪವರ್ ಏನು, ನಮ್ಮ ಪ್ರಾಬ್ಲಮ್ಸ್ ಏನು ಅಂತ. ಅದಕ್ಕೋಸ್ಕರ ನೋ ದೈ ಸೆಲ್ಫ್, ನಿನ್ನನ್ನು ನೀನು ಅರಿ ಅಂತ ಹೇಳ್ತಾರೆ. ಜ್ಞಾನದ ಆರ್ಥಿಕತೆಯಲ್ಲಿ ಯಶಸ್ಸು ಯಾರಿಗೆ ದೊರೆಯುತ್ತೆ ಅಂದರೆ ಯಾರು ತಮ್ಮ ಸಾಮರ್ಥ್ಯಗಳ ಮೌಲ್ಯಗಳನ್ನು ಅರಿತಿರುತ್ತಾರೋ. ಹಾಗಾದರೆ 2024ರಲ್ಲಿ ಏನು ಮಾಡಬೇಕು? ನಮ್ಮ ಸಾಮರ್ಥ್ಯಗಳನ್ನು, ನಮ್ಮ ಸ್ಟ್ರೆಂತ್, ನಮ್ಮ ಪವರ್ ಎಲ್ಲಿದೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಅದ್ರ ಮೇಲೇನೆ ಹೆಚ್ಚಿನ ಫೋಕಸ್ ಮಾಡ್ತಾ ಹೋಗ್ಬೇಕು, ವೆದರ್ ಇಟ್ ಈಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆರ್ ಎ ಲೈಫ್ ಅಂತ. ಅದಕ್ಕೋಸ್ಕರ ಸೊ ತಿಳ್ಕೊಳ್ಳಿ, ಒಂದಷ್ಟು ಅವತ್ತು ಥಿಂಕ್ ಮಾಡಬೇಕು, ಎಲ್ಲಿದೆ ನನ್ನ ಶಕ್ತಿ, ಎಲ್ಲಿದೆ ನನ್ನ ಸಾಮರ್ಥ್ಯ, ಎಲ್ಲಿದೆ ನನ್ನ ಸ್ಟ್ರೆಂತು ಅಂತ. ಅವಾಗ ಗೊತ್ತಾಗುತ್ತೆ ನಾನು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ. ಸೊ ನೋ ದೈ ಸೆಲ್ಫ್, ನಿನ್ನನ್ನು ನೀನು ಅರಿ ಅಂತ. ಸೊ ನಮ್ಮನ್ನು ನಾವು ಅರ್ಥಕೊಳ್ಬೇಕು. ಸರಿ, ಸೊ ಲಾಸ್ಟ್ ಒನ್ನು, ಬಿ ಗ್ರೇಟ್ಫುಲ್, ಬಿ ಪಾಸಿಟಿವ್ ಅಲ್ವಾ. ಸೊ ಅದಕ್ಕೋಸ್ಕರ ಕೃತಜ್ಞರಾಗಿರ್ಬೇಕು. ಯಾವುದಕ್ಕೆ? ನಮ್ಮಲ್ಲಿ ಆಲ್ರೆಡಿ ಏನಿದೆ ಅದಕ್ಕೆ ನಾವು ಕೃತಜ್ಞರಾಗಿರೋಣ ಅಲ್ವಾ. ಸೊ ಒಬ್ರು ಕಪ್ಪಗಿದೀವಿ, ಒಬ್ರು ಎತ್ತರಗಿದೀವಿ, ಒಬ್ರು ಗಿಡ್ಡಕ್ಕಿದೀವಿ, ಒಬ್ರು ಕುಳ್ಳಕ್ಕಿದೀವಿ, ಒಬ್ರು ದಪ್ಪಕ್ಕಿದೀವಿ, ಒಬ್ರು ಇನ್ನೊಂದೇನೋ ಇದೀವಿ ಅಲ್ವಾ. ಹೆಂಗಿದ್ರು ಜನ ಮಾತಾಡ್ತಾರೆ ಅನ್ಬೇಕಾದ್ರೆ ಬಿ ಗ್ರೇಟ್ಫುಲ್ ವಾಟ್ ವಿ ಆರ್ ಅಂತ. ನಾವು ಏನಿದ್ದೀವಿ ಅದಕ್ಕೆ ನಾವು ಫಸ್ಟು ಕೃತಜ್ಞರಾಗಿರೋಣ ಅಲ್ವಾ. ಸೊ ಫೈನಲಿ ಎಲ್ಲರೂ ಹೋಗೋದು ಒಂದೇ ಇದಕ್ಕೆ. ಒಬ್ಬರ
ಅದಕ್ಕೆ ಹೇಳೋದು ನಾವು ಅಲ್ವಾ. ಇವತ್ತು ರಾಹುಲ್ ಗಾಂಧಿ ಅವರು ಆಡ್ತಾ ಇರ್ತಕ್ಕಂಥ ಪಿಚ್ ಬೇರೆ, ರಾಜೀವ್ ಗಾಂಧಿ ಅವರು ಆಡಿರೋದು ಬೇರೆ, ಅಥವಾ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿಯ ಸದಸ್ಯ MLA ಆಗೋದು ಅಥವಾ MP ಆಗೋದು, ಒಬ್ಬ ಸಣ್ಣ ನಟ, ಧಾರಾವಾಹಿ ನಟ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗ್ತಕ್ಕಂಥದ್ದು ಅಲ್ವಾ, ಒಬ್ಬ ವಿರಾಟ್ ಕೊಹ್ಲಿ ಅಥವಾ ಸಚಿನ್ ತೆಂಡೂಲ್ಕರ್. ಸೊ ಅವ್ರು ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ಅವರು ಪ್ಲೇ ಮಾಡಿರ್ತಾರೆ ನೋಡಿ. ಸಚಿನ್ ತೆಂಡೂಲ್ಕರ್ ಆಡುವಾಗ IPL ಇರಲಿಲ್ಲ, ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇಷ್ಟೊಂದು ಫೇಮಸ್ ಆಗಿರ್ಲಿಲ್ಲ, ಆದ್ರೂ ಕೂಡ ಆತ ಆಡಿರ್ತಕ್ಕಂಥ ಪಿಚ್ಚೇ ಬೇರೆ ಅಂತ ಹೇಳ್ತೀವಿ ಅಲ್ವಾ. ಅದೇ ತರ ಸಚಿನ್ ತೆಂಡೂಲ್ಕರ್ ಮಗ ಇವಾಗ ಏನ್ ಆಡ್ತಾ ಇದ್ದಾನೆ, ಅವರಪ್ಪ ಅಥವಾ ಸಿಚುವೇಶನ್ಸೇ ಬೇರೆ ಇದಾವೆ ಅಲ್ವಾ. ಸೊ ಹಾಗೆ ಸುನಿಲ್ ಗವಾಸ್ಕರ್ ಬೇರೆ, ರೋಹನ್ ಗವಾಸ್ಕರ್ ಬೇರೆ, ವಿರಾಟ್ ಕೊಹ್ಲಿ ಬೇರೆ ಅಲ್ವಾ. ಸೊ ಅದೇ ತರ ವಿಠಲ್ ಮಲ್ಯ ಬೇರೆ, ವಿಜಯ್ ಮಲ್ಯ ಬೇರೆ, ಸಿದ್ಧಾರ್ಥ್ ಮಲ್ಯ ಆಡಿರ್ತಕ್ಕಂಥ ಪಿಚ್ಗಳು ಬೇರೆ. ಸೊ ಧೀರುಭಾಯ್ ಅಂಬಾನಿ, ಮುಖೇಶ್ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಮಕ್ಕಳು ಇವತ್ತು ಆಕಾಶ್ ಅಂಬಾನಿ, ಅನಂತ್ ಅಂಬಾನಿ, ಸೊ ಸಿಚುವೇಶನ್ಸೇ ಬೇರೆ ಆಗ್ತವೆ ಅಲ್ವಾ. ಸೊ ಅದಕ್ಕೋಸ್ಕರ ವಾಟ್ ವಿ ಆರ್, ನಮ್ಗೆ ಏನಿವತ್ತು ಇದೆ ಅದಕ್ಕೆ ನಾವು ಕೃತಜ್ಞರಾಗಿರೋಣ, ಅದನ್ನ ಉತ್ತಮ ಪಡಿಸ್ಕೊಳ್ಳುತ್ತಾ ಹೋಗ್ಬೇಕು. ಸೊ ಯಾರನ್ನೋ ನೋಡಿ ಇವತ್ತು ಆಕಾಶ್ ಅಂಬಾನಿದು ಒಳ್ಳೆ ಎಂಪೈರ್ ಇದೆ, ನಾನಿವತ್ತು ಜಸ್ಟ್ ಸಣ್ಣ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಇದು ಕೂಡಂತ ಸಮಯನೂ ಅಲ್ಲ, ಅದಕ್ಕೆ ಸಮಯನೂ ಇಲ್ಲ ಅಂತಕ್ಕಂಥದ್ದು ಅಲ್ವಾ. ಅದಕ್ಕೋಸ್ಕರ ಫಸ್ಟು ಬಿ ಗ್ರೇಟ್ಫುಲ್. ಫಸ್ಟ್ ನಮ್ಮ ಹತ್ರ ಏನಿದೆ ಅದನ್ನ ಸಂತುಷ್ಟವಾಗಿರ್ಬೇಕು ಅನ್ನಂಗೆ. ಸದಾದ ನಂತರ ಬಿ ಪಾಸಿಟಿವ್, ಧನಾತ್ಮಕವಾಗಿರ್ಬೇಕು. ಯಾವಾಗ ಅದಕ್ಕೆ ಹೇಳ್ತಾರೆ ಶಾನ್ ರಾಕರ್ ಅವರು, ವೆನ್ ದ ಬ್ರೈನ್ ಈಸ್ ಪಾಸಿಟಿವ್ ಎವ್ರಿ ಪಾಸಿಬಲ್ ಔಟ್ಕಮ್ ವಿ ನೋ ಹೌ ಟು ಟೆಸ್ಟ್ ಫಾರ್ ರೈಸಸ್ ಡ್ರಾಮ್ಯಾಟಿಕಲಿ. ಸೊ ಮೆದುಳು ಧನಾತ್ಮಕವಾಗಿದ್ದಾಗ ಪ್ರತಿಯೊಂದು ಸಂಭವನೀಯ ಫಲಿತಾಂಶವೂ ಕೂಡ ಗಣನೀಯ ಯಶಸ್ಸಿನತ್ತ ಕರೆದುಕೊಂಡು ಹೋಗುತ್ತೆ. ಫಸ್ಟ್ ಪಾಸಿಟಿವ್ ಆಗಿರಬೇಕು. ನಮ್ಮಲ್ಲಿ ಏನಿದೆ, ನಮ್ಮ ಸ್ಟ್ರೆಂತು, ನಮ್ಮ ಪವರು, ನಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅನ್ನೋದು ಗೊತ್ತಿದ್ದಾಗ ನಾವು ಧನಾತ್ಮಕವಾಗಿರ್ತೀವಿ. ಬರೀ ನೆಗೆಟಿವ್ ಇಂದ ಏನು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೀವು ಧನಾತ್ಮಕವಾಗಿದ್ದಾಗ ಪ್ರತಿಯೊಂದು ಅಳೆಯಬಹುದಾದ ಫಲಿತಾಂಶವೂ ಕೂಡ ಉತ್ತಮವಾಗಿರುತ್ತೆ. ಎವ್ರಿ ಕ್ವಾಂಟಿಫಿಯಬಲ್ ಔಟ್ಕಮ್ ಅಲ್ವಾ, ಮೆಜರಬಲ್ ಔಟ್ಕಮ್ ಇಸ್ ಬೆಟರ್ ವೆನ್ ಯು ಆರ್ ಪಾಸಿಟಿವ್ ಅಂತ. ಸೊ ಆರೋಗ್ಯ, ಸಂಪತ್ತು, ಸಂಬಂಧಗಳು, ಉಳಿತಾಯ, ಫಿಟ್ನೆಸ್, ಸೊ ಬಡ್ತಿ, ಎವ್ರಿಥಿಂಗ್, ಸ್ಲೀಪ್, ಸೊ ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ಸೇವಿಂಗ್, ಫಿಟ್ನೆಸ್, ಪರ್ಫಾರ್ಮೆನ್ಸ್, ಚಾನ್ಸಸ್ ಫಾರ್ ಪ್ರಮೋಷನ್, ಸ್ಲೀಪ್, ಎವ್ರಿಥಿಂಗ್ ವಿಲ್ ಬಿ ಪಾಸಿಟಿವ್ ಅಂತ ನಾವು ಪಾಸಿಟಿವ್ ಆಗಿದ್ದಾಗ ಅಲ್ವಾ. ಅದಕ್ಕೋಸ್ಕರ 2024 ನಾವು ಗ್ರೇಟ್ಫುಲ್ ಆಗಿರೋಣ. ಫಸ್ಟ್ ಆಫ್ ಆಲ್ ವಾಟ್ ವಿ ಆರ್, ನಾವು ನಮ್ಮಲ್ಲಿ ಏನಿದೆ, ನಮ್ಮ ಹತ್ರ ಏನು ಶಕ್ತಿ ಸಾಮರ್ಥ್ಯಗಳ ವೀಕ್ನೆಸಸ್ ಇದ್ದಾವೆ, ಎಲ್ಲವನ್ನ ನಾವು ಫಸ್ಟ್ ಬಿ ಗ್ರೇಟ್ಫುಲ್ ಫಾರ್ ದೆಮ್. ಓಕೆ, ಅದಾದ ನಂತರ ಬಿ ಪಾಸಿಟಿವ್ ಅಲ್ವಾ. ಸೊ ಯಾರನ್ನ ಕಂಪೇರ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಈಗ ಆಲ್ರೆಡಿ ಹೇಳಿದೆ. ಸೊ ಯಾರ್ಯಾರ ಪಿಚ್ಚು, ಯಾರ್ಯಾರ ಒಂದು ಬ್ಯಾಕ್ಗ್ರೌಂಡು ಏನೇನೋ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಹತ್ರ ಏನಿದೆ ಅದನ್ನು ಪಾಸಿಟಿವ್ ಆಗಿ ನಾವು ಬೆಳೆಯುತ್ತಾ ನಾವು ಗಮನ ಕೊಡಬೇಕು. ಸೊ ದಿಸ್ ಈಸ್ ಅ 5th ಪಾಸಿಟಿವ್. ಸೊ ಹಾಗಾದರೆ ಸೊ ಬಿ ಗ್ರೇಟ್ಫುಲ್, ಬಿ ಪಾಸಿಟಿವ್ ಏನು ಅಂತ. ಸೊ ಇಷ್ಟ ಆಯಿತು. ಸೊ ಹಾಗಾದರೆ 5 ನಿಯಮಗಳು, 5 ರೂಲ್ಸ್, 5 ಸೂತ್ರಾಸ್, 5 ಮಂತ್ರಾಸ್. ಸೊ ಯುವರ್ ಹ್ಯಾಬಿಟ್ಸ್ ಮೇಕ್ ಯು, ನಿಮ್ಮ ಅಭ್ಯಾಸಗಳೇ ನಿಮ್ಮನ್ನು ರೂಪಿಸುತ್ತವೆ. ಸೊ ಒಳ್ಳೆ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ನಾವು ಒಳ್ಳೆ ವ್ಯಕ್ತಿಗಳಾಗ್ತೀವಿ, ಒಳ್ಳೆ ಯಶಸ್ಸನ್ನು ಕಾಣ್ಬೋದು. ಯುವರ್ ಹ್ಯಾಬಿಟ್ಸ್ ಕ್ಯಾನ್ ಬ್ರೇಕ್ ಯು ಆಸ್ ವೆಲ್, ನಿಮ್ಮ ಅಭ್ಯಾಸಗಳೇ ನಿಮ್ಮ ಶತ್ರುವೂ ಆಗಬಹುದು. ಕೆಟ್ಟ ಅಭ್ಯಾಸಗಳಿದ್ರೆ ಅವು ನಮ್ಮನ್ನು ಹಾಳು ಮಾಡ್ತವೆ. ಸೊ 2024 ಅವೆಲ್ಲವುಗಳನ್ನು ತೆಗೆದುಹಾಕಿ ಹೊಸ ಅಥವಾ ನೂತನ ಒಳ್ಳೆ ಅಭ್ಯಾಸಗಳತ್ತ ನಿಮ್ಮ ಮುಖ ಮಾಡಿ. ಓಕೆ, ನೆಕ್ಸ್ಟ್ ಚೇಂಜ್ ಇಸ್ ಟೀಮ್ ಪ್ಲೇ. ಬದಲಾವಣೆ ಜಗತ್ತಿನ ನಿಯಮ, ಜಗದ ನಿಯಮ ಅಂತ ಹೇಳ್ತಾರೆ. ಹಾಗಾಗಿ ಸೊ ಕೇವಲ ಒಬ್ಬರೇ ಅಲ್ಲ, ಸೊ ಬೇರೆಯವರ ಯಶಸ್ಸಿಗೆ ನಾವು ಕಾಣಬೇಕು. ಸೊ ಅದು ನಮ್ಮನ್ನು ಕೂಡ ಯಶಸ್ಸಿನತ್ತ ತೆಗೆದುಕೊಂಡು ಹೋಗುತ್ತೆ. ಕೇವಲ ಒಬ್ಬನೇ ನಾನು ಸಕ್ಸಸ್ ಆಗ್ತೇನೆ ಅಂದರೆ ಇಲ್ಲಿ ಸಾಧ್ಯ ಇಲ್ಲ. ಸೊ ನೋ ದ ಸೆಲ್ಫ್ ಅಂದರೆ ನಿನ್ನನ್ನು ನೀನು ಅರಿತುಕೊಂಡು, ಸೊ ನಿನ್ನ ಸಾಮರ್ಥ್ಯವೇನು, ನಿನ್ನ ಏನು ದೌರ್ಬಲ್ಯಗಳೇನು, ನಿನ್ನ ಶಕ್ತಿ ಏನು, ನಿನ್ನ ಏನು ಅಲ್ವಾ ಪ್ರಾಬ್ಲಮ್ಸ್ ಏನು, ಸೊ ಅವೆಲ್ಲವನ್ನು ತಿಳ್ಕೊಂಡು ಸೊ ನಾವು ಫೋಕಸ್ ಆನ್ ದ ಸ್ಟ್ರೆಂತ್ಸ್ ಆ್ಯಂಡ್ ಪವರ್ಸ್, ನಾಟ್ ದ ವೀಕ್ನೆಸಸ್ ಅಂತ. ಫಸ್ಟ್ ಹೇಳ್ತಾ ದ ಬಿ ಗ್ರೇಟ್ಫುಲ್ ಆ್ಯಂಡ್ ಬಿ ಪಾಸಿಟಿವ್. ಸದ್ಯದಲ್ಲಿ ನಮ್ಮ ಹತ್ರ ಏನಿದೆ ಅದಕ್ಕೆ ಕೃತಜ್ಞರಾಗಿರೋಣ ಮತ್ತು ಧನಾತ್ಮಕವಾಗಿ ಆಲೋಚನೆಗಳನ್ನು ಮಾಡೋಣ ಅಂತ ಹೇಳ್ತಾ ಒಟ್ಟಾರೆಯಾಗಿ ಒಂದಷ್ಟು ಫಾರ್ಮುಲಾಗಳನ್ನು ಹೇಳಿದ್ದೀನಿ. 2024 ನಿಮ್ಮೆಲ್ಲರ ಜೀವನದಲ್ಲಿ ಅಥವಾ ನಮ್ಮೆಲ್ಲರ ಜೀವನದಲ್ಲಿ ಒಂದು ಶುಭ ವರ್ಷವಾಗಲಿ, ದ ಬೆಸ್ಟ್ ಇಯರ್ನ ಮಾಡೋದಕ್ಕೆ ಒಂದಷ್ಟು ಸೂತ್ರಗಳನ್ನು ಹೇಳಿದ್ದೀನಿ. ಅವೆಲ್ಲವುಗಳನ್ನು ಫಾಲೋ ಮಾಡಿಕೊಂಡು ಸೊ ಹೊಸ ಹೆಜ್ಜೆ, ಹೊಸ ವರ್ಷ, ಹೊಸ ಆರಂಭ ಅಂದ್ಕೊಂಡು ಹೊಸದನ್ನು ಮಾಡ್ತಾ ಹೋಗೋಣ. ಹೊಸ ಅಭ್ಯಾಸಗಳನ್ನು, ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಂಡು ಯಶಸ್ಸಿನ ಪಯಣದತ್ತ ಸಾಗೋಣ ಅಂತ ಹೇಳ್ತಾ ನಾನು ಕೂಡ ನಿಮ್ಮ ಯಶಸ್ಸಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು, ಕೊಡುಗೆಯನ್ನು ನೀಡುವ ಪ್ರಯತ್ನವನ್ನು 2024 ಕೂಡ ಮುಂದುವರಿಸ್ತೀನಿ ಅಂತ ಹೇಳ್ತಾ ಸೊ ಹೇಗನ್ನಿಸ್ತು ಈ ಒಂದು ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು
ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಆ್ಯಸ್ ಯೂಶುವಲ್ ನಮ್ಮ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.